ಯೋಗ ಪ್ರದೀಪ ಅಂಥ ವಿಷಯದೊಳಗೆ ಪ್ರಾರಂಭದ ಸಮಾಧಿ ಪಾದದೊಳಗೆ ಒಂದನೇ ಸೂತ್ರ ಅಥ ಯೋಗಾನುಶಾಸನಂ ಅದನ್ನು ಮುಗಿಸ್ಕೊಂಡು ಎರಡನೇ ಸೂತ್ರ ಯೋಗಶ್ಚಿತ್ತವೃತ್ತಿ ನಿರೋಧ ಪತಂಜಲಿ ಯೋಗ ಸೂತ್ರವು ಇದು ಭಾಳ ಮಹತ್ವದ್ದು. ಯೋಗ ಚಿತ್ತವೃತ್ತಿ ನಿರೋಧ. ಯೋಗ ಅಂದ್ರೇನಪ್ಪ? ಚಿತ್ತವೃತ್ತಿ. ನಿಂದು ಚಿತ್ತ ಇರ್ತೈತಿ, ಅದು ಹೊರಗೋಗಿ ವೃತ್ತಿ ಅಂತ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅಲ್ಲಿ ಇಲ್ಲ. ಯಾಕೆ ಕತೆ ಹರಿಗಾಡಿದ್ದ ಜನ್ಮ ಹಿಂದೇನೇನೋ ಎಲ್ಲೆಲ್ಲ ಅಲ್ಲಿ ಹೋಗಿತ್ತೋ ಏನೋ ಆ ಸಂಸ್ಕಾರಗಳಿರ್ತಾವೆ. ಯಾಕಂದ್ರೆ ಸ್ಥೂಲ ಶರೀರ ಬಿದ್ದು ಹೋಗತ್ತೆ, ಸೂಕ್ಷ್ಮ ಒಂದರಿಂದ ಮುಂದೆ ಹೋಗ್ಕೊಂತ ಹೋಗತ್ತೆ. ಅದ್ರಾಗ ಮುಖ್ಯವಾದಂಥ ಮನ ಬುದ್ಧಿ ತಮ್ಮ ಜ್ಞಾನೇಂದ್ರಗಳು ಅವು ಬರ್ತಾವೆ, ಸೂಕ್ಷ್ಮಗಳು ಬರ್ತಾವೆ. ಅವೇನು ತಮ್ಮ ಕೆಲಸ ಮಾಡ್ತಾವೆ. ಅದೇನು ಮುಖ್ಯವಾದಪ್ಪ? ಮನಸ್ಸು. ಮನಸ್ಸಂದ್ರೆ ಇಂದ್ರಿಯಗಳಿಗೆ ರಾಜ ಅಂತ. ಅದರೊಳಗೆ ಈಗ ನಾ ಹೇಳ್ತೇನೆ ಜಾಗೃತ ಮನಸ್ಸು ಅಂತಾರೆ. ಈಗ ಇದನ್ನು ಹೇಳಬೇಕು, ಇದನ್ನು ಹೇಳಬೇಕು. ಇನ್ನೊಂದು ಮನಸ್ಸದ, ಅದು ಸುಪ್ತ ಮನಸ್ಸು ಅಂತ. ಆ ಮನಸ್ಸೆಲ್ಲ ಗ್ರಹಣ ಮಾಡ್ಕೊಂತಿರ್ತೈತಿ. ಏನು ಹೇಳೋದು, ಏನಾಯ್ತು ಎಲ್ಲ ಎಲ್ಲಿಂದ ಶುರು ಆಗ್ತಕ್ಕಂಥದ್ದು? ಹೊಟ್ಟೆಯಾಗ ಕೂಸಿರೋದ ಸ್ಟಾರ್ಟ್ ಆಗೋದು. ಅದಕ್ಕೆ ಅಲ್ಲಿಂದ ತಯಾರು ಮಾಡೋದು. ಅದು ಮಾಡಿ ಅದ ಮುಂದೆ ಬರೋದು. ಆ ಜನ್ಮದಾಗ ಅಷ್ಟು, ಆ ಜನ್ಮದಾಗ ಹಿಂಗೆ ಯಾಕೆ ಮಾಡ್ತದೆ ಕಾಗೆ ಹಂಗೆ ಅಂತ. ಕಾಗೆ ಇರ್ತದೆ ಹಂಗೆ ಮಾಡ್ತದೆ ಕಾಗೆ, ಅದೇನು ಬಿಡ ಜೀವಟ ಅಂತ ಹಂಗೆ ಅದು ಬಂದಿದೆ. ಹೀಗೆ ಅದೇನಿರ್ತಲ್ಲ ಚಿತ್ತವೃತ್ತಿ ಚಂಚಲ ಆಗ್ತದೆ. ಚಿತ್ತವೃತ್ತಿ ಅನೇಕ ಕಡೆ ಹೋಗ್ತದೆ. ಇದು ಆಗಬಾರ್ದು. ಅದಕ್ಕೇನಂತಾರವರು? ಯೋಗ ಚಿತ್ತವೃತ್ತಿ ನಿರೋಧ. ಆ ಕಡೆ ಈ ಕಡೆ ಹೋಗುವಂಥ ಚಿತ್ತದ ವೃತ್ತಿಯನ್ನು ಎಲ್ಲಿ ಹೋಗ್ಬಾರ್ದು. ಎಲ್ಲಿ ನಿಂದ್ರಿಸ್ಬೇಕು ಅಲ್ಲೇ ಹೋಗ್ತದೆ. ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗೋದು. ಅದಕ್ಕೆ ನಿರೋಧ ಅಂತ. ಎಲ್ಲ ಕಡೆಯಿಂದ ಬಂದಾಗಿ ಬಿಡೋದಲ್ಲ, ಚಿತ್ತನ ಕೊಲ್ಲೋದಲ್ಲ, ಅದು ವೃತ್ತಿಯನ್ನು ಆ ಕಡೆ ಈ ಕಡೆ ಹೋಗೋದು ಇಲ್ಲ. ಅದು ಎಷ್ಟು ನಮೂನೆ ಅದಪ್ಪ ಅವು. ಅದನ್ನು ಹೇಳ್ತಾರೆ. ವಿಷಯದ ಮತ್ತು ಸ್ಪಷ್ಟ ರೂಪದಿಂದ ಅಲ್ಲೇ ನಾವು ತಿಳ್ಕೋಬೇಕು. ತಿಳ್ಕೊಳ್ಳೋದಂಗೆ ಸ್ಪಷ್ಟ ತಿಳ್ಕೊಡ್ರಿ. ಚಿತ್ತ ಅಗಾಧ ಪರಿಪೂರ್ಣ ಸಾಗರದ ಜಲ ಆಯ್ತು ಅಂತ ತಿಳ್ಕೊಡ್ರಿ. ಉದಾಹರಣೆ ಕೊಡ್ಲಿಕ್ಕೆ ಹೆಂಗದದು? ಚಿತ್ತು ಅಗಾಧ ಪರಿಪೂರ್ಣ ಸಾಗರ. ಸಾಗರ ಪೂರ್ಣ ಇರ್ತದಲ್ಲ, ಆ ಸಾಗರದ ಒಂದು ನೀರಂತ ತಿಳ್ಕೊಡ್ರಿ. ಯಾವುದು? ಚಿತ್ತ. ಯಾವ ಪ್ರಕಾರ ಅದು ಪೃಥ್ವಿಯ ಸಂಬಂಧದಿಂದ ಅದೇನಾಗ್ತೈತಿ? ಉಪ್ಪು ನೀರು ಸೊಸೊಳ ಆಗಿರ್ತೈತಿ ಇತ್ಯಾದಿ ಆಂತರಿಕ ತದಾಕಾರ ಪರಿಣಾಮವನ್ನು ಪ್ರಾಪ್ತ ಮಾಡ್ಕೊತೈತಿ ಆ ಜಲ. ಇದೇ ರೀತಿ ಚಿತ್ತು ಆಂತರ ರಾಗ ದ್ವೇಷ ಕಾಮ ಕ್ರೋಧ ಲೋಭ ಭಯಾದಿ ರೂಪದ ಆಕಾರದೊಳಗೆ ಪರಿಣಿತ ಆಗ್ತೈತಿ. ಆ ಚಿತ್ತ ಏನಾಕತಿ? ಈ ರೀತಿ ಪರಿಣಾಮದ ಬದಲಾವಣೆ ಆಕತ್ತದು. ಅದೇ ಚಿತ್ತ ಏನಾಗೋದು? ಕಾಮಾಕಾರ ಕ್ರೋಧಾಕಾರ. ಅದಕ್ಕೆ ಷಡೂರ್ಮಿಗಳು ಅಂತ ತಿರ್ಕೊಂತ ಹೋಗೋದು ಬಂದಾಗಳು. ಅದಕ್ಕೆ ಲೋಭ ಮೋಹ ಭಯ ಇವು ಬಂದು ಆ ರೀತಿಯಾಗಿ ಬದಲಾವಣೆ ಆಗ್ತದೆ. ತಥಾ ಯಾವ ರೀತಿ ವಾಯು ಆದಿಗಳ ವೇಗದಿಂದ ಜಲರೂಪಿ ತರಂಗಗಳು ಹೇಳ್ತಾವೆ. ಅಲ್ಲಿ ಹೇಳ್ತಾರೆ ನೋಡಿ, ಯಾಕೆ ಬಂತಪ್ಪ? ಬಿರುಗಾಳಿ ಅಲ್ಲಿ ಬಂದಿದೆ, ಅದಕ್ಕೆ ವಾಯು ಬಿರುಗಾಳಿ ಎದ್ದ ತರಂಗಗಳು ಇಷ್ಟು ಹೇಳ್ತಾ ಇದ್ದಾವೆ. ಈಗ ಯಾವ್ದ್ರ ಪರಿಣಾಮದು? ಗಾಳಿ. ಆ ಗಾಳಿಯಿಂದ ಜಲರೂಪಿ ತರಂಗಗಳು ಅಲ್ಲಿ ಹೇಳ್ತಾವೆ. ಆ ರೀತಿ ಚಿತ್ತ ಅನ್ನೋದು ಇಂದ್ರಿಯಗಳ ದ್ವಾರ ಬಾಹ್ಯ ವಿಷಯ ಆಕರ್ಷಿತ ಆಗಿ ಅದು ಹೆಂಗೆ ಅದು ಆಕಾರ ಪರಿಣಿತ ಆಗಿ. ಉದಾಹರಣೆ ಕೊಡ್ತಾರೆ. ಚಿತ್ತ ನೀನು ಹೆಂಗೈತಿ ಏನಾಕತ್ತೆ? ಯಾವುದ್ರ ಅದರಿಂದ ಅದು ಇಂದ್ರಿಯ ವಿಷಯವಾಗಿ ಇಂದ್ರಿಯ ದ್ವಾರ ಬಾಹ್ಯ ವಿಷಯಗಳಿಂದ ಆಕರ್ಷಿತ ಆಗಿ, ಇಂದ್ರಿಯ ದ್ವಾರ ಅದರೊಳಗೆ ಕುಂತಿರ್ತದೆ. ಇಂದ್ರಿಯ ಮುಖಾಂತರ ಇಂದ್ರಿಯ ಹಂಗೆ ಹೋಗ್ತದೆ. ಅದು ಬೇಕಂತ ಅದು ಬೇಕಾದ ಕಾಮಾಕಾರ ಕ್ರೋಧಾಕಾರ. ಈಗ ಪೇಟೆ ಹೊಂಟಿಪ್ಪ, ಸುಮ್ಮನೆ ಹೊಂಡ ಕತ್ತಿ ಬಿಡನಿ, ಸುಮ್ಮನೆ ಹೊಂಟಿ. ಏನಲ್ಲೆಲ್ಲ ಬಿಸಿ 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 ಬಜಿ ಮಾಡಕತ್ತಾರೆ. ಆ ಬಜಿ ಮಾಡಿದ ಕೂಡಲೇ ದೇವ್ರ ಬಳ ಬಜಿ ಮಾಡಿದ್ದೆ ನೆನಪಾತ್ ನೋಡ. ಏನಂತ ಏನು ಮಾಡಿದ್ರಿ ವಡ ಅವತ್ತ ಬಾಬಾ ಅದು ನೆನಪ. ವೃತ್ತಿ ಅಥವಾ ಎಲ್ಲೆಡೆ ಆ ಬಜಿ ಮಾಡ್ಕೊಳ್ಳೋದು.
ಅದು ವೃತ್ತಿ ಮಾಡಿದ್ರೆ ನನಗೂ ಇದು ಭಜಿಸಬಾರ್ದು ಅಂತ ಆ ವೃತ್ತಿ ಅಥವಾ ಹೋದಂಗಾರ ಚಿತ್ತವೃತ್ತಿ ಆ ಬಜಿ ಕಡೆ ಹೋಗ್ತದೆ. ಹಿಂಗೆ ಮತ್ತು ಅವ ಹೆಂಗೆ ಇಂದ್ರಿಯಗಳಿಂದನೇ ಹೋಗೋದು. ಇಂದ್ರಿಯಿಂದ ಬಾಹ್ಯ ವಿಷಯದೊಳಗೆ ಆಕರ್ಷಿತ ಆಗಿ ಆ ಬಜಿ ಅನ್ನುವಂಥ ಆಕರ್ಷಿತ ಆಗಿ ಆ ಹಂಗೆ ಆಕಾರ ನನಗೂ ಬಜಿ ಆದ್ರೆ ಚಲೋ ಅಂತ ಅನಿಸ್ತದೆ. ಈ ಎಲ್ಲ ಚಿತ್ತದ ವೃತ್ತಿಗಳು ಇವೆಲ್ಲ ಚಿತ್ತವೃತ್ತಿ ಅನಿಸ್ಕೊತಾವ. ಅಲ್ಲಿ ಬೇಕಾದ ನಿನಗೆ ಕಾಮ ಇದು ವೃತ್ತಿ ಯಾವುದು ಅನಂತ ಒಂದಲ್ಲೂ. ಈ ಕಾಮ ಕೂಡ ಹೆಸರು ಎಷ್ಟೋ ಏನೋ ಮತ್ತು ಪ್ರತಿಕ್ಷಣ ಉದಯ ಆಗ್ತಾ ಅತ್ತ ಹೋದೆ ಬಜಿ ಮಾಡಾಕತ್ರ ಅತ್ತ ಹೋತೆ ಮತ್ತು ಮುಂದೇನು ಮಾಡಾಕ ಅತ್ತ ಮತ್ತೆ ಹೋತು ಮತ್ತೊಂದಿನ ಶಬ್ದ ಕೇಳ್ತು ಅತ್ತ ಹೋತು ಏನೋ ರೂಪ ನೋಡ್ತು ಅತ್ತ ಹೋತು ಹಿಂಗೆ ಅನಂತ ಕಡೆ ಹೋಗ್ತಾ ಇರ್ತಾವೆ. ಇದರ ವಿಸ್ತಾರಪೂರ್ವಕ ವರ್ಣನ ಮುಂದಿನ ಸೂತ್ರೊಳಗೆ ಅಲ್ಲೇ ಮಾಡ್ತಾರೆ. ಹೆಂಗೆ ಜಲ ವಾಯು ಆದಿ ಆ ಭಾವದೊಳಗೆ ತರಂಗ ಆಕಾರದ ಪರಿಣಾಮ ತ್ಯಾಗ ಮಾಡಿ ಶಾಂತ ಐತಪ್ಪ. ಈ ಉದಾಹರಣೆ ಕೊಡ್ತಾರೆ ನಿನಗೆ. ಅದು ಇವ್ರದಲ್ಲಿ ಶಾಂತ ಅದ, ಸಮುದ್ರದಲ್ಲಿ ಶಾಂತ ಒಂದಾದ ಬರು ಅದು ತಿಳ್ಕೊ. ಕಲ್ಪನೆ ಮಾಡೋಕೆ ಏನು ತಪ್ಪೋಗೈತಿ? ಕಲ್ಪನೆ ಮಾಡ್ಬೋದು. ಗಾಳಿಲಪ್ಪ ಅವಾಗ ತರಂಗ ಏನು ಇರಂಗಿಲ್ಲ. ಹಂಗೆ ಎಲ್ಲ ಆಕಾರಾದಿ ಕಾಮಾಕಾರ ಅದನ್ನು ತ್ಯಾಗ ಮಾಡಿ ಪರಿಣಾಮ ಸ್ವಭಾವ ತನ್ನ ಮೂಲ ಸ್ವಭಾವ ಯಾವಾಗ ಸಮುದ್ರ. ಹಂಗೆ ಆ ಚಿತ್ತದ ವೃತ್ತಿ ಅದೆಲ್ಲ ಹೋತು ಅಂದರೆ ಅಲ್ಲಿ ಹೋಗಿ ಚಿತ್ತವೃತ್ತಿ ಶಾಂತ ಹಾಕೊಂಡ್ರೆ ತನ್ನೊಳಗೆ ತಾನು ಇರ್ತೈತಿ, ಮೂಲ ಸ್ವರೂಪ ಹೋಗಿಬಿಡ್ತೈತದು. ಹಾಗೆ ಆ ಮೂಲ ಸ್ವರೂಪ ಅವಸ್ಥಿತ ಇರ್ತೈತಿ. ಹೆಂಗೆ ಚಿತ್ ಬಾಹ್ಯತದ ಅಭ್ಯಂತರ ವಿಷಾಕಾರ ಪರಿಣಾಮವನ್ನು ತ್ಯಾಗ ಮಾಡಿ ತನ್ನ ಸ್ವರೂಪದೊಳಗೆ ಅವಸ್ಥಿತ ಆಗಿಬಿಡ್ತೈತೋ ಅವಾಗ ಅದಕ್ಕೆ ಚಿತ್ತವೃತ್ತಿ ನಿರೋಧ ಅಂತಾರೆ. ಗೊತ್ತಾತ? ಈಗ ಚಿತ್ತವೃತ್ತಿ ನಿರೋಧ ಅಂತಾರೆ ಅವೆಲ್ಲ ಅತ್ಲ ಇತ್ತ ಹೋಗೋದನ್ನು ಬಿಟ್ಟು ತನ್ನೊಳಗೆ ಇರಬೇಕು, ಮೂಲ ಸ್ವರೂಪದೊಳಗೆ ಉಳ್ಕೋಬೇಕಾದ. ಅಲ್ಲಿ ಆತಂದ್ರೆ ಅದು ಚಿತ್ತವೃತ್ತಿ ನಿರೋಧ. ಮೇಲಿನ ಪರಿಣಾಮ ರೂಪ ವೃತ್ತಿಗಳು ಚಿತ್ತೊಳಗೆ ಈ ಮೂರು ಪ್ರಭಾವದಿಂದ ಉದಯ ಆಗ್ತಾ ಇರ್ತಾವೆ. ಚಿತ್ತ ಸತ್ವ ಅದಾತಂದ್ರೆ ಜ್ಞಾನ ಸ್ವಭಾವದಾಗತಿ ಸತ್ವ ಪರಿಣಾಮ ಆಗ್ತಾವೆ. ಮೂರು ಗುಣ ಅವು ಗಡ್ಬಿಟ್ಟು ಬಿಡು ಎಲ್ಲ ಕಡೆ ಇರು. ಅದು ಸತ್ವಯುತ ಆತು ಅಂದ್ರೆ ಜ್ಞಾನ ಸ್ವಭಾವ ಆಕತಿ. ಅವಾಗ ಅದಕ್ಕೆ ರಜೋಗುಣ ತಮ್ಮ ಎರಡೂ ಮೇನ್ ಹಾಕಿ ಕೊಡ್ತೈತಿ. ರಜೋಗುಣ ಹಾಕತ್ತೋ ಅವಾಗ ಐಶ್ವರ್ಯ ವಿಷಯ ಪ್ರಿಯ ಅನಿಸ್ತೈತಿ. ರಜೋಗುಣ ಬಂತಲ್ಲ ಐಶ್ವರ್ಯ. ಯಾವಾಗ ಅದು ತಮೋಗಳು ಕೊಡ್ತು ಅವಾಗ ಅಧರ್ಮ, ಅಜ್ಞಾನ, ವೈರಾಗ್ಯ ಎಲ್ಲ ಅವೈರಾಗ್ಯ ಮತ್ತು ಅನೈಶ್ವರ್ಯ ನೋಡಿ ಇದನ್ನು ಪ್ರಾಪ್ತ ಮಾಡ್ಕೊಳ್ಳೋಕೆ ಶುರು ಆಕೈತಿ. ಯಾವಾಗ ಕೊಡ್ತಂದ್ರೆ ರಜೋಗುಣ ತಮೋ ಕೊಡ್ತ ಅಶುದ್ಧ ಸತ್ವನ ಇತ್ತು ತನ್ನ ಜ್ಞಾನ ಸತ್ವ ಸಂಜಾಯತೆ ಜ್ಞಾನ ಅನ್ನೋದು ರಜಸೋ ಲೋಭ ರಜ ಬಂತು ತಮ ಬಂತು ಇವೆಲ್ಲ ಗಾತ ಶುರುವಾಕ. ಅದೇ ಚಿತ್ ಯಾವಾಗ ತಮೋಗಳು ನಷ್ಟ ಆಗಿ ರಜೋಗುಣ ಅಂಶದಿಂದ ಯುಕ್ತ ಆತು ಆವಾಗ ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ. ಹೆಂಗಿದೆ ರಜೋಗುಣ ಅದು ಹಿಂದೇನ ಧರ್ಮ ಸತ್ವಗುಣ ಐತೆ ನೋಡ ಅದು ರಜೋಗುಣ ಧರ್ಮ ಮಾಡಬೇಕು, ವೈರಾಗ್ಯ ಬರಬೇಕು, ಐಶ್ವರ್ಯ. ಅದೇ ಚಿತ್ತ ರಜೋಗುಣದ ಲೇಷ ಮಾತ್ರ ಕೂಡುವುದರಿಂದಲೂ ಏನು ರಜೋಗುಣ ಇಲ್ಲವೇ ಇಲ್ಲ. ಅವಾಗೇನಾಗತಿ ವಿವೇಕ ಖ್ಯಾತಿ ಅರ್ಥಾತ್ ಭೇದ ಜ್ಞಾನ ಅಂತಾರೆ. ಇದು ಬೇರೆ, ನಾನು ಶರೀರ ಅಲ್ಲಪ್ಪ ನಾನು ಈ ಥರ ಭೇದ ಅದು ನಿರ್ಮಾಣ ಆಕ. ಅದಕ್ಕೆ ವಿವೇಕ ಖ್ಯಾತಿಯ ಪರಿಪಕ್ವ ಅಂತಂದ್ರೆ ಧರ್ಮಮೇಧ ಸಮಾಧಿ ಅವಸ್ಥಾ ಹೆಂಗೆ ಹಿಂಗೆ ಹೋದ್ರು. ರಜಾ ತಮ ಕುಡ್ದಾಗ ಏನಾಯ್ತು, ಬರೀ ತಮ ಇದ್ರೇನಾಯ್ತು, ತಮದ ಲೇಷ ಇದ್ರೇನಾಯ್ತು ಮಾಡ್ಕೋತ ಯಾವಾಗ ತಮ ರಜಾ ಇಲ್ಲದೇ ಇದ್ದ ಕೇವಲ ಸತ್ವಗುಣ ಇತ್ತು ಅಂತಂದ್ರೆ ಅವಾಗ ಹಾಗೆ ಅವರು ವಿವೇಕ ಖ್ಯಾತಿ ಪರಿಪೋಷ ಆದಾಗ ಜ್ಞಾನ ಪಕ್ಕ ಆದಾಗ ಧರ್ಮಮೇಧ ಸಮಾಧಿ ಅಂತಾರೆ. ಯೋಗದೊಳಗೆ ಇದು ಹೇಳ್ಕೊಂತವ್ರು ಧರ್ಮೇಧ ಅವಸ್ಥಾ ಪ್ರಾಪ್ತ ಆಗ್ತದೆ. ಅದಕ್ಕೆ ಪರಸಂಖ್ಯಾನ ಅಂತೂ ಅಂತಾರೆ. ಪರಸಂಖ್ಯಾನ ಅಂತಾರೆ. ಚಿತ್ತಶಕ್ತಿ ಅಂದರೆ ಅಪುರುಷ. ಅಪರಿಣಾಮಿ ಅಂದರೆ ಬದಲಾವಣೆ, ಇದು ಪರಿಣಾಮಿ ಅಂದರೆ ಬದಲಾವಣೆ. ಆಮೇಲೆ ಅಪ್ರತಿಸಂಕ್ರಮ ಮತ್ತಿನ್ನು ಅರ್ಥಾತ್ ಪರಿಣಾಮ ಕ್ರಿಯಾ ಸಂಯೋಗ ಆದಿರಹಿತ ನೋಡಿ. ತಥಾ ಚಿತ್ತದ ಎಲ್ಲ ವಿಷಯ ದೃಷ್ಟ ಮತ್ತು ಶುದ್ಧ ಅನಂತ ಶುದ್ಧ ಅನಂತ. ಅವಾಗೇನಾಕೈತಿ ಚಿತ್ತವೃತ್ತಿ ಅವೇನಾಗ್ತಾನವ ಎಲ್ಲ ಶಾಂತ ಅಂತಂದ್ರೆ ವಿಷಯದ ದೃಷ್ಟ ಆಯ್ತು ನೋಡಿ. ಆಮೇಲೆ ಸತ್ವಗುಣಾತ್ಮಕ ಚಿತ್ ಆ ಪುರುಷ ವಿಪರೀತ ಸತ್ವಗುಣ ಅರ್ಥಾತ್ ಪರಿಣಾಮಿ ಮತ್ತು ಕ್ರಿಯಾದಿಗಳ ವಿಷಯದ ಸ್ವಯಂ ದೃಷ್ಟ ಆಗುವುದಿಲ್ಲ.
ಕಿಂತು ಪುರುಷ ದರ್ಶನ ಅಂತ ಜಡ ಆಗುವ ಕಾರಣ ಪುರುಷನಕ್ಕಿಂತಲೂ ಅಶುದ್ಧತತ ಅಂತ ಉಳ್ಳದ ಯಾವುದು ಆ ಪರಮ ಪುರುಷ ಆಗದೇ ಇದ್ರೆ ಇನ್ನೂ ಅಲ್ಲಿ ಹೋಗಿಲ್ಲ. ಅವಾಗ ಏನಾಗತ್ತದ ಆ ಪುರುಷನ ಅದಕ್ಕಿಂತ ಅಶುದ್ಧ, ಆ ಪರಮ ಪುರುಷ ಅಶುದ್ಧ, ಅಷ್ಟು ಶುದ್ಧ ಅಲ್ಲ ಅಂದರೆ ಪರಮಾತ್ಮ ಶುದ್ಧ ಅಲ್ಲ, ಅಶುದ್ಧತ ಅಂತ ಉಳ್ಳದ್ದು ಅಂದರೆ ನಾಶ. ಈ ರೀತಿ ಚಿತ್ರ ಪುರುಷನ ಭಿನ್ನ ನೋಡುವಂಥ ವಿವೇಕ ಖ್ಯಾತಿ, ಆ ಪುರುಷನ ಭಿನ್ನ ನೋಡೋದು ವಿವೇಕ ಖ್ಯಾತಿ ಅಂದರೆ ಜ್ಞಾನ ಅಂತ. ಯಾವಾಗ ಈ ವಿವೇಕ ಖ್ಯಾತಿ ವೈರಾಗ್ಯ ಪ್ರಾಪ್ತ ಆತೋ ಅದರಿಂದನೂ ಬರ್ ಆವಾಗ ಅದಕ್ಕೆ ವಿವೇಕ ಖ್ಯಾತಿದು ನಿರೋಧ ಆಗಿಬಿಡ್ತೈತಿ. ನಾನು ಬ್ರಹ್ಮ ಅದು ನಿಂತ ನಿತ್ಯ ಹೆಂಗಿರ್ತೈತಿ ಅಂತ ಏನು ಇಲ್ಲ ಹಂಗೆ ಆ ಸ್ಥಿತಿ ಬರ್ತೈತೆ. ಅದಕ್ಕೆ ವಿವೇಕ ಖ್ಯಾತಿದು ನಿರೋಧ ಆಗಿರ್ತದೆ. ಈ ಅವಾಗ ಏನಾಗ್ತದೆ, ಇದು ನಿರ್ಬೀಜ ಸಮಾಧಿ ಅಂತ ಹೆಂಗೆ ಬದ್ರು. ಈಗ ಎಲ್ಲಿ ಆ ನಿರ್ಬೀಜ ಸಮಾಧಿಗೆ ಹೋಗ್ಬೇಕಾಯ್ತು ನೀವು. ನಿರ್ಬೀಜ ಇದಕ್ಕೆ ಅಸಂಪ್ರಜ್ಞಾತ ಅಂತ ಅಂತಾರಪ್ಪ. ಸಂಪ್ರಜ್ಞಾತದಿಂದ ಮುಂದೋಗಿದೆ. ಯಾಕೆ ಇದರೊಳಗೆ ಯಾವುದು ಸಂಸಾರಿಕ ಪ್ರಾಪ್ತಿಕ ವಿಷಯ ಇರುವುದಿಲ್ಲ, ಅದು ಗೊತ್ತಾಗಂಗಿಲ್ಲ. ಅದಕ್ಕೆ ಈ ಪ್ರಕಾರ ಸಂಪ್ರಜ್ಞಾತ ಅಸಂಪ್ರಜ್ಞಾತ ಭೇದದಿಂದ ಚಿತ್ತವೃತ್ತಿ ನಿರೋಧ ಯೋಗ ಎರಡು. ಒಂದು ಸಂಪ್ರಜ್ಞಾತ ಅಸಂಪ್ರಜ್ಞಾತ ಭೇದದಿಂದ ಚಿತ್ತವೃತ್ತಿ ನಿರೋಧ ಯೋಗ ಇದು ಎರಡು ಪ್ರಕಾರ. ಇದು ಸಾರ್ವಭೌಮ ಸಂಪ್ರಜ್ಞಾತ ಅಸಂಪ್ರಜ್ಞಾತ ಸಮಾಧಿ ಚಿತ್ತದ ಧರ್ಮದ ಹಾಗೆ ಹಂಗ ಅದು ಮೇಲೆ ಅಲ್ಲಿ ತಿಳಿಸಿದಲ್ಲ. ತಥಾಪಿ ಕೇವಲ ಎರಡು ಅಂಥದ ಎರಡು ಮುಂಚೆ ಅವಸ್ಥಾ ಕೊನೆಯವು ಸಂಪ್ರಜ್ಞಾತ ಅಸಂಪ್ರಜ್ಞಾತ ಎರಡು ಅವಸ್ಥೆ. ಅದಕ್ಕೆ ಪ್ರಾದುರ್ಭಾವ ಅವನಿಗೆ ಪ್ರಾದುರ್ಭಾವ ಯಾವಾಗ ಮಾಡಿ ಪ್ರಥಮ ಮೂರು ಕೆಳಗಿನ ಅವಸ್ಥೆಯೊಳಗೆ ರಜ ತಮದ ಪ್ರಧಾನತ ವಿಕ್ಷೇಪ ಮಲದ ಆವರಣದಿಂದ ದಬ್ಬಿರ್ತದೆ ನೋಡಿ. ಆಮೇಲೆ ಯಾವುದು ಐದು ಅವಸ್ಥೆಗಳಾಗ್ತವೆ, 5 ಪ್ರಕಾರದ ಅವಸ್ಥೆಗಳಾಗ್ತವೆ. ಈ ಅವಸ್ಥೆಗಳು ಹೆಂಗೆ ಆಗ್ತಾವಪ್ಪ ಅದನ್ನು ಹೇಳ್ತಾರೆ. ಒಂದು ಮೂಢಾವಸ್ಥಾ, ನಂಬರ್ 1 ಏನಂತಾರೆ ಅದಕ್ಕೆ ಮೂಢಾವಸ್ಥೆ. ಈ ಅವಸ್ಥೆಯೊಳಗೆ ತಮ್ಮ ಪ್ರಧಾನ ಇರ್ತದೆ. ರಜ ಸತ್ವ ದಬ್ಬಿರ್ತಾವ. ದಬ್ಬಿದ್ರು ಗೌಣ ರೂಪದ ಇದ್ದೇ ಇರ್ತಾವ. ಇದು ಅವಸ್ಥಾ. ಅವ ಕಾಮ ಕ್ರೋಧ ಲೋಭ ಮೋಹ ಕಾರಣ ಇದೆ. ಯಾವುದು ಮೂಢಾವಸ್ಥಾ ಅಂದರೆ ತಮ ಇದ್ದಾಗ. ಯಾವಾಗ ಚಿತ್ತ ಇಂಥ ಅವಸ್ಥೆ ಬರ್ತದೆ ಆವಾಗ ಮನುಷ್ಯನ ಪ್ರಕೃತಿ ಅಜ್ಞಾನ ಅಧರ್ಮ ರಾಗ ದ್ವೇಷ ಅನೈಶ್ವರ್ಯ ಇರ್ತದೆ. ಈ ಅವಸ್ಥೆ ಕೆಳಗಿನ ಮನುಷ್ಯರದು. ಅದು ನಮ್ಗೆ ಹೇಳಿದ್ರೆ ನೀಚ ಮನುಷ್ಯರು ಅಂತ ತಿಳ್ಕೋಬೇಕು ನಾವು. ಮೂಢಾವಸ್ಥೆ ಅಂದರೆ ಅಜ್ಞಾನ ಕಾಮ ಕ್ರೋಧ ಅದು ಬೇಕು ಇದು ಬೇಕು ಇದೆಲ್ಲ ನೀಚ ಮನುಷ್ಯ ಅಂದಾರಪ್ಪ ಅಷ್ಟ. ನೀ ತಿಳ್ಕೊಬೇಕೇನು ಅಂತೇಳಿ ನೀ ಬೇಕಾದ್ರೆ ನಾಶ ನೀಚ ಆಗಿಬಿಟ್ರಿ ಅನ್ಕೋ. ಅದು ಶಾಸ್ತ್ರ ಏನಂತಪ್ಪ ನೀಚ ಅಂತ. ಹೌದಾ? ಇನ್ನು ಕ್ಷಿಪ್ತಾವಸ್ಥಾ ಎರಡನೇ ಅವಸ್ಥೆ ಹಿಂಗೆ ಹೋಗ್ತದೆ. ಇದರೊಳಗೆ ರಜೋಗುಣ ಪ್ರಧಾನ ಅಂತ ಇರ್ತದೆ. ಅದ್ಮೇಲೆ ತಮ ರಜೋಗುಣ ಪ್ರಧಾನ ಇರ್ತದೆ. ತಮ ಸತ್ವ ಉದ್ದಬ್ಬಿರ್ತಾವ ಅಂದರೆ ಗೌಣ ರೂಪದಿಂದ ಇರತ್ತಾವ. ಇದು ಕಾರಣ ರಾಗ ದ್ವೇಷಾದಿಗಳು ಆಗ್ತಾವ. ಈ ಅವಸ್ಥೆಯೊಳಗೆ ಧರ್ಮ ಅಧರ್ಮ ರಾಗ ವಿರಾಗ ಜ್ಞಾನ ಅಜ್ಞಾನ ಐಶ್ವರ್ಯ ಅನೈಶ್ವರ್ಯ ಈ ಪ್ರವೃತ್ತಿ ಆಗೋ ಇದೆ. ಅರ್ಥಾತ್ ಯಾವಾಗ ತಮೋಗುಣ ಸತ್ವಗುಣ ದಬ್ಬಿರ್ತದೋ, ತಮೋಗುಣ ಸತ್ವಗುಣ ದಬ್ಬಿರ್ತದೆ ಆವಾಗ ಅಧರ್ಮ ಅಜ್ಞಾನ ಮತ್ತು ಯಾವ ಸತ್ವ ತಮೋವನ್ನು ದಬ್ಬಿ ಆವಾಗ ಧರ್ಮ ಜ್ಞಾನ ಇತ್ತಾಗ ದಬ್ಬಿದ್ರೆ ಧರ್ಮ. ಈ ಅವಸ್ಥಾ ಸಾಧಾರಣ ಸಂಸಾರಿಕ ಮನುಷ್ಯ ಅದು ಹೇಳ್ತದೆ. ಒಮ್ಮಿದೆ ಒಮ್ಮಿನ ದೊಡ್ಡ ಮನುಷ್ಯ ಅದನ್ನು ಮಾಡ್ತಾನೆ, ಏನು ದಾರಿ ಬಾಬಾ ಹಿಂಗೂ ಇದ್ರೆ ಭಾಳ ಚಲೋ ಅನ್ನೋಕೆ ಮತ್ತಮ್ಮ ಬಂತು. ಮತ್ತೆ ಸಾಮಾನ್ಯ ಮನುಷ್ಯ ಅದು ಹೆಂಗೆ ಮೇಲಿಂದ ಹೇಳಿದ್ರು ನೀಚ. ಇವಾಗೇನಂದ್ರು ಸಾಧಾರಣ ಸಂಸಾರಿಕ ಎಲ್ಲೇ ಕ್ಷಿಪ್ತಾವಸ್ಥಾ ಎರಡನೇ. ಆಮೇಲೆ ವಿಕ್ಷಿಪ್ತಾವಸ್ಥಾ. ಈ ಅವಸ್ಥೆಯೊಳಗೆ ಸತ್ವಗುಣ ಪ್ರಧಾನ ಇರ್ತೈತಿ. ರಜ ತಥಾ ತಮ ಇವೆರಡು ದಬ್ಬಿರ್ತವ ಗೌಣ ರೂಪದಿಂದಿರ್ತಾವೆ. ಇದು ನಿಷ್ಕಾಮ ಕರ್ಮ ಮಾಡೋದು ತಥಾ ರಾಗ ದ್ವೇಷ ಕಾಮ ಕ್ರೋಧ ಲೋಭ ಮಾಡಿ ಅವು ಬಿಡಿಸೋದಕ್ಕೆ ಉತ್ಪನ್ನ ಆಗಿ ಇವು ಬಿಡೋದ್ರಿಂದ ನೋಡಿ ಮೋಹ ಬಿಡೋದ್ರಿಂದ ಉತ್ಪನ್ನ ಆಯ್ತು. ಯಾವುದಿದು ವಿಕ್ಷಿಪ್ತಾವಸ್ಥೆ ಹೆಂಗಾಗಿರ್ತದೆ ನೋಡಿ. ಇದು ಸತ್ವಗುಣ ಪ್ರಧಾನ ಇರ್ತೈತೆ. ರಜತಮ ದಬ್ಬಿರ್ತಾವ ಆದರೂ ಗೌಣ ರೂಪಾಗಿರ್ತಾವೆ.
ಈ ನಿಷ್ಕಾಮಕರ್ಮ ಮಾಡೋದು ರಾಗದ್ವೇಷ ಕಾಮಕ್ರೋಧ ಲೋಭ ಮೋಹ ಬಿಡೋದ್ರಿಂದ ಉತ್ಪನ್ನ. ಅಂದ್ರೇನು? ಇವನ್ನು ಬಿಡುವನ್ನ ಕತ್ತಾರೆ ನಿನ್ಗವ್ರು. ಬಿಡು ಅಂತ ಅನ್ಬೇಕಾದ್ರೆ ಬಿಡಕ್ಕೆ ಸಾಧ್ಯ ಇದ್ರೆ ಬಿಡಂತಾರೋ, ಸಾಧ್ಯ ಇಲ್ಲಿಕ್ರೆ ಬಿಡಂತಾರೋ. ಅದು ನಿನ್ನ ಪ್ರಯತ್ನ. ಅದ್ರ ಪ್ರಯತ್ನ ಕಷ್ಟ ಸಾಧ್ಯ ಆಗ್ಬೋದು, ಆದ್ರೆ ಮಾಡಿ ಹೆಂಗಪ್ಪ ಯೋಗದೊಳಗೆ ಈ ಕೈ ಹಿಂಗೆ ಉಣ್ಣು ಅಂತ, ಅದಕ್ಕೆ ಹಿಂಗೆ ಮಾಡಿಸಂತಾರ. ಅಲ್ಲ ಹಿಂಗೆ ಯೋಗದೊಳಗೆ ಹಿಂಗೆ ಮಾಡಿಸ್ರಿ ಅಂತ, ಅದು ಹಿಂಗೆ ಮಾಡಿರಿ ಅಂತಾರ. ಇಟ್ಲಾಗಿಂತಂದು ಇಲ್ಲಿ ಮುಟ್ಟೋದು ಅಂತಾರೆ. ಅಂದ್ರೆ ಯಾವ ಸಾಧ್ಯವೋ ಅದನ್ನು ಹೇಳ್ತಾರೆ. ಅಂದ ಬಳಿಕ ಇದು ಹೆಂಗೆ ಆಗತ್ತಪ್ಪ? ಲೋಭ ಮೋಹ ಬಿಡೋದ್ರಿಂದ ಕ್ಷಿಪ್ತಾವಸ್ಥೆ ಶುರುವಾಗುತ್ತೆ ನೋಡಿ. ಈ ಅವಸ್ಥೆ ಒಳಗೆ ಯಾಕೆ ಸತ್ವಗುಣ ಯಾವುದೇ ಮಾತ್ರೊಳಗೆ ಅದಿರ್ತದೆ. ಸತ್ವಗುಣ ಈ ಕಾರಣ ಮನುಷ್ಯನೊಳಗೆ ಪ್ರವೃತ್ತಿ ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ ಇದು ಬರ್ತದೆ. ಪರಂತು ರಜೋಗುಣ ಚಿತ್ತ ವಿಕ್ಷೇಪ ಬರ್ತೈತಿ ಹೇಳ್ತಿರ್ತದೆ. ಸತ್ತಿಲ್ಲದು ದಬ್ಬೆತಿ ಎದ್ದಿರ್ತೈತಿ ನೋಡ್ತಾರೆ ನನಗೆ ಪ್ರಸಂಗ ಎದ್ದು ಆವಾಗ ವಿಕ್ಷಿಪ್ತ. ಈ ಅವಸ್ಥಾ ಎತ್ತರದ ಮನುಷ್ಯರು ಜಿಜ್ಞಾಸುವುದು ನೋಡ್ತಾ ಇರ್ತಾರೆ. ಧರ್ಮದ ಕಾರ್ಯ ಮಾಡೋಣಪ್ಪ ಅಂತಾನೆ ದಯಾಭಾವ ಇರ್ತೈತಿ. ಇಲ್ಲೇ ಜಿಜ್ಞಾಸು ಅವಸ್ಥಾ ಇರ್ತೈತಿ. ಈ ಮೂರು ಅವಸ್ಥೆಗಳು ಚಿತ್ತದ ತನ್ನ ಸ್ವಾಭಾವಿಕ ಅಲ್ಲ, ಅದಿರೋ ಬಿಡಪ್ಪ ಅಲ್ಲ, ಅದು ಯೋಗದ್ದು ಅಲ್ಲ. ಯಾಕೆ? ಹೊರಗಿನಿಂದ ವಿಷಯದ ಗುಣದ ಚಿತ್ತ ಮೇಲೆ ಅದರ ಪ್ರಭಾವ ಬೀಳ್ತಾ ಇರ್ತದೆ. ಅಂದರೆ ಈ ಮೂರು ಮೂಢಾವಸ್ಥಾ, ಕ್ಷಿಪ್ತಾವಸ್ಥಾ, ವಿಕ್ಷಿಪ್ತಾವಸ್ಥಾ ಇವು ಮೂರು ಏನದಾವಲ್ಲ ಇವು ಸ್ವಾಭಾವಿಕ ಇರುವ ಹಂಗಲ್ಲ, ಅಲ್ಲಿ ಯೋಗದು ಅಲ್ಲವು. ಯಾಕೆ? ಹೊರಗಿಂದ ವಿಷಯದ ಗುಣದಿಂದ ಚಿತ್ತದ ಅದರ ಪ್ರಭಾವ ಬಿದ್ದಿರ್ತದೆ. ಹೊರಗಿಂದ ಆ ಚಲೋ ಮಾಡೋ ಸತ್ವಪ್ರದಂತ ಅವ್ರು ನೋಡ್ತಾರೆ ಚಲೋ ಮನೆ ಅವ್ರಂಗೆ ನಾ ಆಗಪ್ಪ ಅಂತ. ಹಿಂಗೆ ಇವು ಮೊದಲಿಂದ ಅದಾವಪ್ಪ ಅಂತಲ್ಲ, ಅವು ಹಿಂಗೆ ಪ್ರಯತ್ನ ಅದನ್ನು ನೋಡ್ತೈತಿ. ಅದು ಮೊದಲೇನಿದ್ರು ಮೂಢಾವಸ್ಥೆ ಒಳಗೆ ಬಜಿ ನೋಡ್ತು ಬಜಿ ಬೇಕಂತ ಹಿಂಗಪ್ಪ. ಆಮೇಲೆ ಕ್ಷಿಪ್ತಾವಸ್ಥೆ ಒಳಗೆ ರಜೋಗುಣ ಪ್ರಧಾನ ಅದು ಮಾಡ್ಬೇಕು ಇದು ಮಾಡ್ಬೇಕು ಸ್ವಲ್ಪ. ಇಲ್ಲೇ ಸತ್ವಗುಣ ಪ್ರಧಾನ ಇದ್ರೆ ಸತ್ವಕಾರ್ಯ ಜ್ಞಾನ ಮಾಡ್ಕೋಬೇಕು ಅಂತ. ಅದಕ್ಕೆ ಇದು ಯೋಗದ್ದೂ ಅಲ್ಲ, ಹೊರಗಿನ ವಿಷಯಗಳು ಚಿತ್ತ ಮೇಲೆ ಅದ್ರ ಪ್ರಭಾವ ಹಿಂಗೆ ಆಗಿರ್ತೈತಪ್ಪ, ಮೂಲ ಅಲ್ಲ ನೋಡಿ. ಅದಕ್ಕೆ ಇನ್ನು ಏಕಾಗ್ರವಸ್ಥಾ ಇವು ಮೂರು ಮೂಢ ವಿಕ್ಷಿಪ್ತ ಆಮೇಲೆ ಕ್ಷಿಪ್ತ. ಮೂಢ ಕ್ಷಿಪ್ತ ಅವಸ್ಥಾ ವಿಕ್ಷಿಪ್ತ ಮೂರನೇ. ಈ ಮೂರು ಅವಸ್ಥೆಗಳು ಮೂರು ಸ್ವಾಭಾವಿಕ ಅವಸ್ಥೆ ಅಲ್ಲ, ಒರಿಜಿನಲ್ ಅಲ್ಲಿವು. ಅದು ಹೆಂಗೆ ಬರ್ತಾವೆ? ಅತ್ಲಾಗಿದ್ದಷ್ಟು ಇತ್ತಾಗಿದ್ದಷ್ಟು ಅಂತ ಬಂದಿರ್ತದೆ. ಹಂಗೆ ಅದು ಇನ್ನು ಏಕಾಗ್ರವಸ್ಥಾ ನೋಡಿ. ಯಾವಾಗ ಈ ವಿಷಯ ಸದ್ರ ವೃತ್ತಿಯ ಪ್ರವಾಹ ಚಿತ್ತ ನಿರಂತರ ಹರಿತಾ ಇರ್ತದೆ, ಆವಾಗ ಅದನ್ನು ಏಕಾಗ್ರತ ನೋಡಿ. ಒಂದೇ ವಿಷಯ ಯಾವಾಗ ನಿನ್ನ ವೃತ್ತಿ ಒಂದೇ ವಿಷಯ ಸದೃಶ ವೃತ್ತಿ ಪ್ರವಾಹ ಅದೇ ಹೋಗ್ಬೇಕು. ಚಿತ್ತ ನಿರಂತರ ಹರಿತಾ ಇದೆ, ಒಂದು ಕಡೆ ನಿರಂತರ ಅಥವಾ ಒಂಚೂರು ಇತ್ತ ಒಂದು ಸ್ವಲ್ಪ ಅತ್ತ ಹೋಗಬಾರ್ದು, ಒಂದೇ ಕಡೆ ಹೇಳ್ತಾರೆ. ಅದಕ್ಕೆ ಏಕಾಗ್ರ ಅಂತ. ಒಂದೇ ಏಕಾಗ್ರ ಅಂತಂದ್ರೆ ಚಂಚಲಾಗ್ರನೂ ಅಲ್ಲ, ನಿದ್ರಾಗ್ರನೂ ಅಲ್ಲ, ಲಯನೂ ಅಲ್ಲ, ನಾಶ. ಅದು ಏಕಾಗ್ರ ಅಂತ ಅಲ್ಲೇ ಹೋಗ್ಬೇಕು ನೋಡಿ. ಈ ಚಿತ್ತದ ಸ್ವಾಭಾವಿಕ ಅವಸ್ಥಾ ನೋಡಿ. ಇದು ಅವಸ್ಥಾ ಸ್ವಾಭಾವಿಕ. ಅವು ಮೇಲೆ ಸ್ವಾಭಾವಿಕ ಅದು ಅವು ಬೇರೆ ಕಡೆಯಿಂದ ಬಂದದ್ದು. ಈಗ ಮನುಷ್ಯನ ಅವಸ್ಥಾ ಹೆಂಗತ್ತೆ, ನೀ ಅವನ ಗುಣ ಹೆಂಗೆ ಸ್ವಾಭಾವಿಕ ಚಲೋನ ಖರೆಯೊಳದ ಸ್ವಭಾವ. ಅದಕ್ಕೆ ಹುಡುಗ ಏನೋ ಮಾಡ್ತೈತಿ, ಅವ್ವ ಬಂದಾಗ ಇಲ್ಲ ಅಂದರೆ ಒಳಗದಾಳ, ಇಲ್ಲ ಅಂತ ಹೇಳಂದಾಳ ಅಂದರೆ ಖರೆಯೊಳ ಸ್ವಭಾವ. ಅವು ಹೇಳಿದಂತ ಅವ ಹೇಳಿದಂತ ಅವ ರೊಕ್ಕ ಮಾಡ್ಯಂತ ಈ ಮಾಡಕ್ಕೆ ಹಂಗೆ ಇಲ್ಲೇನದಪ್ಪ ಒಂದೇ ವಿಷಯ ಪ್ರವಾಹ ವೃತ್ತಿ ನಿರಂತರ. ಅದಕ್ಕೆ ಏಕಾಗ್ರತ ಅಂತ. ಈ ಚಿತ್ತದ ಸ್ವಾಭಾವಿಕ ಅವಸ್ಥಾ ಇದು. ಅರ್ಥಾತ್ ಯಾವಾಗ ಚಿತ್ತ ಬಾಹ್ಯ ವಿಷಯ ರಜ ತಥಾ ಪ್ರಭಾವ ಬೀಳದೇ ಇದ್ರೆ ಅದು ನಿರ್ಮಲ ಚಮಕಾಸ್ತಾ ಇರ್ತದೆ, ಸ್ಫಟಿಕ ಸ್ವಚ್ಛ ಇರ್ತದೆ. ಈ ಸಮಯ ಅದರೊಳಗೆ ಪರಮಾಣುಗಳ ಹಿಡ್ಕೊಂಡು ಮಹತ್ತತ್ವ ಗ್ರಾಹ್ಯ ಗ್ರಹಣ ಗೃಹೀತೃ ವಿಷಯದ ಅರ್ಥಾತ್ ಸಾಕ್ಷಾತ್ ಇವೆಲ್ಲ ವಿಷಯ ಅಂತೀವಿ ಏನಿದ್ದಾಗ ಏಕಾಗ್ರ ಇದ್ದಾಗೆ. ಅಂದರೆ ಏಕಾಗ್ರ ಇರೋದ ಮೂರು ಸ್ವಭಾವ. ಅತ್ಲ ಇತ್ಲ ಹೋದಾಗ ಬೇರೆ ಬಂದ ಅವನದಷ್ಟು ಇವನದಷ್ಟು ತೊಗೊಂಡು ಅತ್ಲ ಹೋಗಿ ಕಿತ್ಲ
ತಮಗಷ್ಟು ಬಂತು, ಬಜ್ಜಿ ತಿನ್ನಕ್ಕೆ ಹೋಗ್ತು, ಮತ್ತೆ ಬಂತು, ಮತ್ತೆ ಇದು ಅವು ಮೇಲಿನ ಸ್ವಾಭಾವಿಕ ಅಲ್ಲವು, ಇದು ಸ್ವಾಭಾವಿಕ. ಇದಕ್ಕೆ ಬೇರೆ ಪರಿಣಾಮ ಆಗ್ತದೆ, ಅವು ಬದಲಾಗಿದೆ. ಹಂಗೆ ಸದೃಶ್ಯ ಹಂಗೆ ಸ್ಫಟಿಕ ಸ್ವಚ್ಛ ಇರ್ತದೆ. ಆ ಸಮಯದೊಳಗೆ ಅದರೊಳಗೆ ಪರಮಾಣು ಮಹತ್ವ ಗ್ರಾಹ್ಯ ಗ್ರಹಣ ಗ್ರಹಿತರು ವಿಷಯ ಯಥಾರ್ಥ ಜ್ಞಾನ, ಯಾವ್ದು ಹಿಡಿಬೇಕು ಯಾವ್ದು ಬಿಡಬೇಕು ಯಥಾರ್ಥ ಜ್ಞಾನ, ಯಾವ್ದ ಏಕಾಗ್ರ ಅತ್ಲಾಗಿದ್ದಾಗ ಆಗಂಗಿಲ್ಲ ನೋಡಿ. ಅದರ ಅಂತಿಮ ಸ್ಥಿತಿ. ಹಾಗಾದ್ರೆ ಈ ಸ್ಥಿತಿನ ಮುಂದುವರಿಸಿದ್ರೆ ವಿವೇಕ ಖ್ಯಾತಿ ಜ್ಞಾನ ನೋಡಿ. ವಿವೇಕ ಖ್ಯಾತಿ ಅದರ ಮೇಲೆ ಅವಸ್ಥಾ ಅಲ್ಲಿ ಮಾಡಿ, ಅದರ ಮೇಲೆ ವ್ಯಾಖ್ಯಾ, ಇದ್ರ ಮೇಲೆ ಅನೇಕ ವ್ಯಾಖ್ಯಾ ಬಂದಾವ. ಏಕಾಗ್ರತೆಯನ್ನು ಸಂಪ್ರಜ್ಞಾತ ಸಮಾಧಿನೂ ಅಂತಾರೆ. ಅದರೊಳಗೆ ಪ್ರಕೃತಿ ಎಲ್ಲ ಕಾರ್ಯ ಅಂದರೆ ಗುಣದ ಪರಿಣಾಮಗಳು ಅದು ಪೂರ್ಣತೆಯ ಸಾಕ್ಷಾತ್ ಆಗ್ನಿಂಗೆಲ್ಲ ಅನುಭವ ಬರ್ತಪ್ಪ, ಇದು ಮಾಡಿದ್ರೆ ಹೌದಪ್ಪ ಇದು ಅಂದರೆ ಗೊತ್ತಾಗ್ತದೆ ನೋಡಿ. ಆಮೇಲೆ ಇದು ಏಕಾಗ್ರ ಸ್ವಾಭಾವಿಕ. ಇನ್ನು ಮುಂದಿಂದು ನಿರುದ್ಧಾವಸ್ಥಾ. ಯಾವಾಗ ವಿವೇಕ ಖ್ಯಾತಿಯಿಂದ ಚಿತ್ ಪುರುಷನ ಭೇದ ಸಾಕ್ಷಾತ್ಕಾರ ಆಗ್ತದೋ, ಹೆಂಗೆ ನಾನು ಮತ್ತು ಪರಮಾತ್ಮ ಇದು ಸಾಕ್ಷಾತ್ಕಾರ, ಆವಾಗ ಆ ಸ್ಥಿತಿಯೊಳಗೆ ಆ ಖ್ಯಾತಿಗೆ ಅಲ್ಲೇ ಆ ಖ್ಯಾತಿಯೂ ವೈರಾಗ್ಯ, ಅವಾಗ ಮುಂದೆ ವೈರಾಗ್ಯ ಬರ್ತದೆ. ಯಾಕೆ ವಿವೇಕ ಖ್ಯಾತಿ ಚಿತ್ತ ಒಂದೇ ವೃತ್ತಿ ಅದ, ಜ್ಞಾನ ಇರ್ತೈತಿ. ಈ ವೃತ್ತಿನೂ ಕೂಡ ನಿರುದ್ಧ ಆದ. ಇದು ನಿಂತು ಹೋದಾಗ ಆದ ಸರ್ವವೃತ್ತಿಗಳ ನಿರೋಧ ಆಗೋದ್ರಿಂದ ಚಿತ್ತ ನಿರೋಧಾವಸ್ಥೆ ಏನು ಇಲ್ಲ. ನಿದ್ದೆ ಉದಾಹರಣೆ ಅಂತ ಅದಕ್ಕೆ ಉದಾಹರಣೆ ಕೊಟ್ಟಾನ ಭಗವಂತ. ನಿದ್ದೆ ಯಾಕೆ ಕೊಟ್ಟಾನ ಈಗ ಹೇಳಕ್ಕಂತ ನಮ್ಗೆ. ನಿದ್ದೆ ಹತ್ತಾಗ ಏನಪ್ಪ ಏನು ಬಸ್ನಿಗೆ ಹಚ್ಚ ಅಂದ್ರೆ ಏನೋ ನಿದ್ದೆ ಹತ್ತನ ನಿದ್ದೆ ಹತ್ತಿಲ್ಲ ಬರ್ರಿ ಅಂತಂದ್ರೆ ಮಸ್ತ್ ನಿದ್ದೆ ಹತ್ತೈತೆ ಅಂದರು ಹಂಗೆ ಆ ಸಮಾಧಿ ಏಕ ಆಗಿರ್ತದೆ. ಎಲ್ಲಿ ತನಕಪ್ಪ ಅಂದ್ರೆ ಆ ವಿವೇಖ್ಯಾತಿ ವೈರಾಗ್ಯ ಬಂದಿರ್ತದೆ. ಅದು ವಿವೇಖ್ಯಾತಿ ಚಿತ್ತದ ಒಂದು ವೃತ್ತಿ ಅದಪ್ಪ. ಈ ವೃತ್ತಿಯಿಂದ ನಿರುದ್ಧ ಆಗ್ತದೆ. ಆವಾಗ ನಿರೋಧ ಚಿತ್ತದ ನಿರೋಧಾವಸ್ಥಾ ಅಂತ. ಈ ನಿರೋಧಾವಸ್ಥೆಗಳು ಅನ್ಯ ಎಲ್ಲ ಸಂಸ್ಕಾರ ತಿರೋಭಾವ ನಿಂತು ಪರವೈರಾಗ್ಯ ಸಂಸ್ಕಾರ ಮಾತ್ರ ಶ್ರೇಷ್ಠ ವೈರಾಗ್ಯ ಅದಿರ್ತದೆ. ನಿರೋಧಾವಸ್ಥೆಯೊಳಗೆ ಯಾವುದೇ ಪ್ರಕಾರ ಕರ್ಮಾಶಯ ರೂಪ ಜನ್ಮಾದಿಗಳ ಬೀಜ ಉಳಿಯಂಗಿಲ್ಲ ಅಲ್ಲೇ. ಇದಕ್ಕೆ ಅಸಂಪ್ರಜ್ಞಾತ ತಥಾ ನಿರ್ಬೀಜ ಸಮಾಜ ಈ ಸ್ಥಿತಿ ಬರ್ತದೆ. ಎಲ್ಲದು ನಿರುದ್ಧಾವಸ್ಥಾ ಬರುತ್ತೆ. ಈ ಒಂದು ಶಂಕಾ ನಿವಾರಣ ಸರ್ವವೃತ್ತಿ ನಿರೋಧ ಆದಾಗ ಏನು ಪುರುಷ ಅದು ಅವನು ನಿರೋಧ ಆಕತ್ತಾನ, ಯಾರಿನ ಅವನು ಇಲ್ಲನ ಇರೋದ. ಅಥವಾ ಏನು ಅವ ಶೂನ್ಯ ಅವಸ್ಥಾ ಅಂತಾರೋ. ಮತ್ತು ಅದಕ್ಕೆ ಮುಂದಿನ ಸೂತ್ರ ಅದನ್ನ ಸರ್ವವೃತ್ತಿ ನಿರುದ್ಧ ಆದಾಗ ಪುರುಷ ಶುದ್ಧ ಪುರುಷ ಶುದ್ಧ ಪರಮಾತ್ಮ ಆ ರೂಪಗಳು ಅವಸ್ಥೆ ತಿಳ್ಕೊತಾನೆ. ಹಂಗಾರೆ ಇದು ವಿಶೇಷ ವಿಚಾರ ಮಾಡೋದು ಎರಡು ಸೂತ್ರ. ಯೋಗದ ವಿಷಯದೊಳಗೆ ತಿಳ್ಕೊಳ್ಳೋ ಸಲುವಾಗಿ ಚಿತ್ತದ ಸ್ವರೂಪ ಸೃಷ್ಟಿಕರಣದ ಜ್ಞಾನ ಅತಿ ಅವಶ್ಯಕ. ಹೆಂಗಪ್ಪ ಇದು ಅಂತ ಅದಕ್ಕೆ ಇದು ಸ್ವಲ್ಪ ವಿಸ್ತಾರ ವರ್ಣನ ಇಲ್ಲಿ ಮಾಡೋದು ಉಚಿತ ಅಂತ. ಅದು ಹೆಂಗಪ್ಪ ಅದೇ ಅರ್ಥ. ಮೂಲ ಪ್ರಕೃತಿ ಜಡ ಅಲಿಂಗ ಪರಿಣಾಮಿನಿ ತಥಾ ತ್ರಿಗುಣಮಯಿ ಅಥ ಪ್ರಕಾಶ ಕ್ರಿಯಾ ಮತ್ತು ಸ್ಥಿತಿಶೀಲ ಇದಿರ್ತದೆ. ಪ್ರಕಾಶ ಸತ್ವದ್ದು, ಕ್ರಿಯಾ ರಜದ್ದು ಮತ್ತು ಸ್ಥಿತಿ ನಿಂದ್ರು ದಬ್ಕೊಂಡಿದ್ದು ಅದು ತಮ್ಮ ಧರ್ಮ, ಅವು ಕುಡಿತಾವೆ. ಗುಣ ತನ್ನ ಸ್ವರೂಪ ಪರಿಣಾಮ ಸ್ವಭಾವ ಬದಲಾವಣೆ. ಅದಕ್ಕೆ ಇದರ ಸತ್ತಾ ಮಾತ್ರ ಸಾಮ್ಯ ಪರ ಸಮ ಇತ್ತಂದ್ರೆ ಇರುವಿಕೆ ಅಷ್ಟೇ ಇರ್ತದೆ, ಮತ್ತೇನೂ ಆಗೋದಿಲ್ಲ. ವಾತ ಪಿತ್ತ ಕಫ ಇದ್ದಾಗ ಸಮ ಇದ್ದಾಗ ಆರಾಗಿರ್ತೈತಿ. ಹೆಚ್ಚಾದ್ರೆ ಸುರಾತ್ಮ ಕಫ ಆಯ್ತು ಕೆಮ್ಮ ಮಾತ್ರಿ ದಮ್ ಮಾತ್ರಿ ಕೈ ಕಾಲು ಇವೆಲ್ಲ ಶುರು ಆಗ್ತಾವೆ. ಅದಕ್ಕೆ ಆ ಸತ್ತಾ ಮಾತ್ರ ಸಾಮ್ಯ ಪರಿಣಾಮ ಅರ್ಥಾತ್ ಸತ್ವದಿಂದ ಸತ್ವದೊಳಗೆ ರಜದಿಂದ ರಜದೊಳಗೆ ತಮ್ಮದೊಳಗೆ ಪರಿಣಾಮ ಅದೇ ಆಗ್ತದೆ, ಮತ್ತು ಬೇರೆ ಆಗ. ಆಮೇಲೆ ಅದರ ವಿಷಮ ಪರಿಣಾಮ ಬದಲಾವಣೆ ಆಗ್ತೋ ಪ್ರತ್ಯಕ್ಷ ಆಗೋದ್ರೆ ಅನುಮಾನಗಮ್ಯ ಮತ್ತು ಆಗಮಗಮ್ಯ ಆಗ ಬದಲಾವಣೆ. ಗುಣದ ಸಾಮ್ಯ ಪರಿಣಾಮವುಳ್ಳಂಥ ಅವಸ್ಥೆ ಅಂದರೆ ಪ್ರಧಾನ ಅಥವಾ ಮೂಲ ಪ್ರವೃತ್ತಿ. ಯಾವಾಗಿರ್ತೈತದು ಯಾವುದು ಗುಣಗಳು ಸಮ ಇರ್ತಾವೆ, ಅದು ಯಾವ ಗಡಬಡಿಯಾಗಿ ಒಂದು ಹೆಚ್ಚು ಒಂದು ಸಮಾವಸ್ಥೆಗಳು. ಇದು ಪರೋಕ್ಷ ಅಥವಾ ಪ್ರತ್ಯಕ್ಷ ಆಗದೇ ಇರೋದು. ಅವ್ಯಕ್ತ ಗುಣದ ಪರಿಣಾಮ ಪುರುಷನಿಗಾಗಿ
ನಿಷ್ಪ್ರಯೋಜನ, ಅವೇನು ಪ್ರಯೋಜನ ಪರಮಾತ್ಮನಿಗೆ. ಪುರುಷನ ಪ್ರಯೋಜನ ಭೋಗ ಅಪವ. ಹಂಗಾರೆ ಈ ಪುರುಷ, ಈ ಮನುಷ್ಯನಿಗೆ ಎದಕ್ಕಪ್ಪ ಇದು ಈ ಸೃಷ್ಟಿ, ಅದಕ್ಕೆ ಇವಂಗ ಭೋಗ ಅಪವ. ನೀ ಅದನ್ನು ಭೋಗನ ಮಾಡು, ಮುಂದೆ ಮೋಕ್ಷಕ್ಕೂ ತಿಳ್ಕೊ. ಹೆಂಗಪ್ಪ ಪ್ರಕೃತಿ ಹೇಳ್ತೈತಿ ನಿನಗೆ, ಪ್ರತಿಯೊಂದು ಪ್ರಕೃತಿನ ಹೇಳ್ತೈತಿ. ಕಲ್ಲು ಮೇಲಿನ ತಾಳ್ಬೇಕು, ಅದಕ್ಕೆ ನಾ ಎಲ್ಲಿ ಬಂದೇವ ಅಲ್ಲಿ ಹೋಗೋ ನೀ ನೋಡು, ಅವಾಗ ಬುದ್ಧಿ ಕಲ್ ಗಿಡ ಹಣ್ಣು ತಾಳ್ಬೇಕು, ಅದರಿಂದ ನಾನು ಪರೋಪಕಾರ ಮಾಡಬೇಕು ಅಂತ ತಿಳ್ಕೋದು. ಹೀಗೆ ಅದರಿಂದ ಭೋಗನ ಮಾಡಿ ಹಣ್ಣು ತಿಂತಾನೆ, ಅದರ ವಿಚಾರ ಮಾಡ್ತಾನೆ. ಭೋಗ ಗುಣದ ಪರಿಣಾಮದ ಯಥಾರ್ಥ ರೂಪದ ಸಾಕ್ಷಾತ್ಕಾರ ಆಕತೆ. ಅಪವರ್ಗ ಪುರುಷನ ಸ್ವರೂಪ ಸ್ಥಿತಿಗೆ ಹೋಗ್ತಾನೆ. ಆ ಗುಣಗಳಿಲ್ಲದೆ ಸಾಕ್ಷಾತ್ಕಾರಕ್ಕಾಗಿ ಆ ಸ್ವರೂಪಾವಸ್ಥಿತಿ ಅದು ಇಲ್ಲ, ದುರ್ಲಭ ಇತ್ತ. ಇದು ಅನುಭವ ಆಗಬೇಕು. ಇದೇನು ಅಂತ ಚೇತನ ತತ್ವ ಶುದ್ಧ ಸ್ವರೂಪ, ಜಡ ಸತ್ವ, ಜಡ ಬೇರೆ ಅದು ಬೇರೆ, ಏಕದಮ್ ವಿಲಕ್ಷಣ. ನೋಡಿ, ಜಡ ತತ್ವ ಸಂಬಂಧ ಅದು ಈಶ್ವರ ತಥಾ ಜೀವ ಸಂಜ್ಞೆ. ಅದು ಜಡತತ್ವ ಪರಿಣಾಮ ನಿತ್ಯ, ಚೇತನ ತತ್ವ ಕೂಟಸ್ಥ ನಿತ್ಯ, ಕೂಟಸ್ಥ ನಿತ್ಯ. ಜಡತತ್ವ ವಿಕಾರಿ, ಚೇತನ ತತ್ವ ನಿರ್ವಿಕಾರ. ಜಡತತ್ವ ಹೆಂಗದ ಬದಲಾವಣೆ ಹಾಕೋಂತ, ಚೇತನ ತತ್ವ ಹೆಂಗದ ವಿಕಾರ ಒಂದೇ ನೀರು. ಜಡತತ್ವ ಸಕ್ರಿಯ, ಚೇತನ ತತ್ವ ನಿಷ್ಕ್ರಿಯ. ಜಡತತ್ವ ಈ ಸೇರಿ ಕೂಡ್ತು, ಜಡ ಮಾಡಿದ್ದು ಮಾಡಲ್ಲೇ ಮಾಡಿ. ಹಾಂ, ಕೇವಲ ಅಜ್ಞಾನ ಸ್ವರೂಪ ಯಾವುದು ನಿಷ್ಕ್ರಿಯ, ಚೇತನ ತತ್ವ ಜ್ಞಾನ ಸ್ವರೂಪ. ಜಡತತ್ವೊಳಗೆ ಜ್ಞಾನ ನಿಯಮ ತಥಾ ವ್ಯವಸ್ಥಾಪ ಕ್ರಿಯಾ, ಚೇತತ್ವದೊಳಗೆ ಸನ್ನಿಧಿ ಮಾತು. ಅದು ಇರುವುದಷ್ಟೇ ಕೆಲಸ. ಅರ್ಥಾತ್ ಚೇತನ ತತ್ವ ಕ್ರಿಯೆ ನಿಮಿತ್ತ ಕಾರಣ, ಜಡತತ್ವ ಸಮೂಹ ಅಥವಾ ಉಪಾದಾನ ಕಾರಣ. ಇದು ಯಾವಾಗಲೂ ಸಮಷ್ಟಿ ಜಡತತ್ವ ಸಂಬಂಧ, ಚೇತನ ತತ್ವ ಸಂಜ್ಞಾ ಪುರುಷ ವಿಶೇಷ ಅಥವಾ ಈಶ್ವರ ಬಿಟ್ಟರೆ. ಆ ಸರ್ವಜ್ಞ, ಸರ್ವವ್ಯಾಪಕ, ಸರ್ವಶಕ್ತಿಮಾನ್ ಅವನ ಸ್ವಾಭಾವಿಕ ಜ್ಞಾನದ್ವಾರ ಪುರುಷನ ಕಲ್ಯಾಣಾರ್ಥ ಗುಣದಾಗ ವಿಷಯ ಪರಿಣಾಮ ಆಗತ್ತಪ್ಪ. ಅವನ ಕಲ್ಯಾಣಕ್ಕೆ ಅದರೊಳಗೆ ಎಲ್ಲ ಸೃಷ್ಟಿಯ ರಚನೆ ಆಗತ್ತೆ. ನೋಡಿ, ಯಾವುದು ಈ ಹೆಂಗದಪ್ಪ ಅದು ಸೃಷ್ಟಿ ರಚನಾ ಪ್ರಥಮ ವಿಷಮ ಪರಿಣಾಮ. ಹೆಂಗಪ್ಪ ಬದಲಾವಣೆ ಹೆಂಗಾಯ್ತು? ಪ್ರಥಮ ವಿಷಮ ಪರಿಣಾಮ ಮಾತತ್ವ ಅಲ್ಲಿ ಸತ್ವಗುಣದೊಳಗೆ ರಜೋಗುಣದ ಕ್ರಿಯಾ ಮಾತು ತಥಾ ತಮೋ ಗುಣದ ಸ್ಥಿತಿ ಮಾತು ವಿಷಮ ಪರಿಣಾಮ ಆಗಿಬಿಡ್ತು. ಅರ್ಥಾತ್ ಸತ್ವಗುಣ ಪ್ರಧಾನ, ರಜೋಗುಣ, ತಮೋ ಗುಣದ ಲಿಂಗಮಾತ್ ಅಥವಾ ಪ್ರಥಮ ಪರಿಣಾಮ, ಪ್ರಥಮ ವಿಷಮ ಪರಿಣಾಮ ಅದೆಲ್ಲಿ ಆಯ್ತು? ಮಹತ್ತತ್ವ. ಮೊದಲು ಬದಲಾವಣೆ ಆದ್ಮೇಲೆ ಅರ್ಥ ಯಾವುದು? ಮಹತ್ತತ್ವ. ಅದು ಅದೇ ಲಿಂಗ. ಸೃಷ್ಟಿಯೊಳಗೆ ನಿಯಮದ ಬೀಜ ರೂಪ, ಲಿಂಗ ಅಂದರೆ ಚಿನ್ನ, ಲಿಂಗ ಬೆರೆತು, ಲಿಂಗ ಅಂದರೆ ಗುರುತು. ಹಾಗಾಗಿ ಇದರಿಂದನೇ ಎಲ್ಲ ಸೃಷ್ಟಿ ಉತ್ಪನ್ನ ಎಲ್ಲಿಂದ? ಮಹತ್ತತ್ವ. ಅದು ಯೋಗ ದರ್ಶನದ ಅನುಸಾರವಾಗಿ ಸಮಷ್ಟಿ ವ್ಯಷ್ಟಿ ಚಿತ್, ಸಾಂಖ್ಯರ ಅನುಸಾರವಾಗಿ ಸಮಷ್ಟಿ ತಥಾ ವ್ಯಷ್ಟಿ ಬುದ್ಧಿ ಅಂತ ಚಿತ್ತನ್ನು ವೇದಾಂತೊಳಗೆ ಚೇತನ ತತ್ವ ಮಹತ್ತತ್ವ ಸಮಷ್ಟಿ ಚಿತ್ತ ಆ ಹಿರಣ್ಯ ಗರ್ಭ ಅಂತ ಅವರು ಬೇರೆ 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 ಹೆಸರು ಕೊಟ್ಟರು. ವ್ಯಷ್ಟಿ ಚಿತ್ರೊಳಗೆ ಸಂಬಂಧ ತೈಜಸ ಅಂತ ಆ ಸಂಬಂಧ. ಆ ಚಿತ್ ವ್ಯಷ್ಟಿಋತ ಪುರುಷನಿಗೆ ಗುಣದ ಸಾಕ್ಷಾತ್ಕಾರ ಮಾಡಿಕೊಡುವಂಥ ಸಾಧನ ಅಂತ. ಅಲ್ಲಲ್ಲೇ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತವನ್ನು ಏಕಾರ್ಥಕ ಈ ಕಡೆ 4 ಪ್ರಕಾರ ವೃತ್ತಿ ಭೇದ. ಅದಕ್ಕೆ ಅಂತಃಕರಣ ಚತುಷ್ಟ ಬಂದ ಅದು. ಅದ್ರ 4 ಮಾಡಿ ಮನ, ಬುದ್ಧಿ, ಚಿತ್ತ, ಅಹಂಕಾರ 4 ಮಾಡಿ ಒಂದೇ ಕೆಲಸ ಮಾಡೋದು. ಅದಕ್ಕೆ ಅರ್ಥಾತ್ ಸಂಕಲ್ಪ ವಿಕಲ್ಪ ಮನಸ್ಸು ಅಂದರು, ಅಹಂಭಾವ ಪ್ರಕರಣ ಅಹಂಕಾರ ಅಂದರು, ನಿರ್ಣಯ ಮಾಡೋದು ಬುದ್ಧಿ ಅಂತಂದರು, ಸ್ಮೃತಿ ಆ ಸಂಸ್ಕಾರ ಚಿತ್ತ ಚಿತ್ತ ಅಂತ ಅದು ಹಿಡ್ಕೊಂಡು ಕುಂತಿರ್ತೈತಲ್ಲ ಅದು ಅಂತಃಕರಣದಿಂದ ಮಾಡ್ತದೆ. ಸಂಕಲ್ಪಗಳು ಮಾಡಿ ಮನಸ್ಸು ಅಂದ್ಬಿಟ್ರು. ಅದರ 4 ಮಾಡಿ ನೋಡಿ, ಅದು ಚಿತ್ತ. ಸಾಂಖ್ಯರು ಮಹತ್ತತ್ವ ಬುದ್ಧಿ, ಯೋಗದವರು ಚಿತ್ತ ಶಬ್ದ ಪ್ರಯೋಗ ಮಾಡಿ. ಸಾಂಖ್ಯಗಳ ಬುದ್ಧಿಯೊಳಗೆ ಚಿತ್ತಕ್ಕೆ, ಯೋಗ ಚಿತ್ತಕ್ಕೆ, ಬುದ್ಧಿಗೆ ಸಮ್ಮಿತ ಅಲ್ಲಿ ಮಾಡಿಬಿಟ್ಟಾರೆ. ಸಿದ್ಧಾಂತ ಆತ್ಮಕವಂತ ಆಗಿರೋದ್ರಿಂದ ಸಾಂಖ್ಯಗಳ ಬುದ್ಧಿ ದ್ವಾರ ಎಲ್ಲ ಪದ ವಿವೇಕಪೂರ್ಣ ನಿರ್ಣಯ ಮಾಡೋ ಬುದ್ಧಿಯಿಂದ ನಿರ್ಣಯ. ಮತ್ತು ಕ್ರಿಯಾತ್ಮಕ ಅಂದರೆ ಯೋಗ ಚಿತ್ತ ದ್ವಾರ ಅನುಭವ ಅರ್ಥಾತ್ ಸಾಕ್ಷಾತ್ಕಾರ ಮಾಡ್ಕೊಂಡಾರಪ್ಪ. ನೋಡಿ, ಫೋಟೋ ತೆಗೆಸೋಲಾಗಿ ಪ್ಲೇಟ್ ಸಾದೃಶ್ಯ
ಗ್ರಾಹ್ಯ ತಥಾ ಎಲ್ಲ ಪ್ರಕಾರ ವಿಷಯನ ಪುರುಷ ಪ್ರತ್ಯಕ್ಷ ಚಿತ್ತ ದರ್ಪಣ ಕಾಣಿ ಮಾಡಿದ. ಚಿತ್ತಹೀನ ಚಿತ್ತದೊಳಗನೆ ಸುಖ ದುಃಖ ಮೋಹಾದಿ ಸತ್ವರ್ಜ ತಥಾ ತಮಸ್ಸಿನ ಪರಿಣಾಮ ಆಗ್ತಾ ಹೋಗಿ ಆ ಚಿತ್ತದೇ ವೃತ್ತಿ ಮಾತ್ರ ಸೂಕ್ಷ್ಮ ಶರೀರದ ಜೊತೆಗೆ ಒಂದು ಸ್ಥೂಲ ಶರೀರ ಬಿಟ್ಟು ಬೇರೆ ಶರೀರ ಹೋಗ್ತದೆ. ಸ್ಥೂಲ ಶರೀರ ಉಳ್ಕೊಂತಿಲ್ಲೇ ಹೋತ ಯಾವುದು ಅದು ಅದಕ್ಕೆ ಲಿಂಗ ಶರೀರ ಅದು ಅದಕ್ಕೆ ಆವಾಗಮನ ಅದು ಹೋಗುದು ಬರುವುದು ಮಾಡ್ಬೋದು ನೋಡ. ಅಸಂಗ ನಿರ್ಲೇಪ ಪುರುಷ ಕೇವಲ ದೃಷ್ಟ. ಆ ಪುರುಷನ ಅದೇ ನೋಡ್ತಾರೆ, ನೀ ಬಾ ನೀವು ಅದು ಹೋಗಂಗಿಲ್ಲ. ಅದಿದ್ದಲ್ಲಿ ಈ ಚಿತ್ತೊಳಗನೆ ಅಹಂಕಾರ ಬೀಜ ರೂಪದಿಂದ ಇರ್ತೈತಿ. ಬೀಜ ಸೂಕ್ಷ್ಮ ಆಗಿರ್ತೈತಿ ಅಹಂಕಾರ ನಾಮ. ಮತ್ತೆ ಮುಂದೋತು ಎಲ್ಲೆಲ್ಲಿ ಪ್ರಸಂಗ ಗಪ್ಪನು ಎತ್ ನೋಡಿ ಬೆಕ್ಕು ಬೆಕ್ಕು ದೀಪ ಊಟ ಮಾಡ್ತ ನೋಡಿ ಹಿಂಗೆ ಮಾಡಿ ಅವ ಬರೀ ಬಂದಂತ ದಿನ ಹಿಂಗೆ ಮಾಡ್ತೇವಪ್ಪ. ಮರುದಿವ್ಸ ಇಲಿ ತೊಗೊಂಬಂದ ಇಲ್ಲಿ ತನಕ ಕೇಳ್ಯಾವ ಹೋಗ್ತು ಆ ಪಣತೆಲ್ಲ ಎಲ್ಲಿ ತನಕಪ್ಪ ಚಲೋ ಬೆಕ್ಕು ಬರೋಣ ಇಲಿ ಹಂಗೆ ಅಲ್ಲಿಂದ ಎದ್ದು ಹಂಗೆ ಅಹಂಕಾರ ಬೀಜ ಬಂತಂದ್ರೆ ಹೇಳ್ತೈತೆ ಹಂಗೆ. ಆಮೇಲೆ ಎರಡನೇ ವಿಷಯ, ಮೊದಲನೇ ವಿಷಯ ಪರಿಣಾಮ ಮಹತ್ವ, ಎರಡನೇ ವಿಷಯ ಅಹಂಕಾರ. ಅಹಂಭಾವದಿಂದ ಏಕತ್ವ ಬಹುತ್ವ ವ್ಯಷ್ಟಿ ಸಮಷ್ಟಿ ಎಲ್ಲ ಪ್ರಕಾರ ಭಿನ್ನತಾ ಉತ್ಪನ್ನ ಮಾಡುವಂಥ ಮಹತ್ತತ್ವ ವಿಷಯ ಪರಿಣಾಮ ಅಹಂಕಾರ. ಮಹತ್ತತ್ವದ ಬಗ್ಗೆ ಮಹತ್ತತ್ವ ಅದರ ವಿಷಯ ಪರಿಣಾಮ ಅಹಂಕಾರ. ಅಹಂಕಾರದಿಂದಲೇ ಗ್ರಾಹ್ಯ ಗ್ರಹಣ ಭೇದ ಎರಡು ಪ್ರಕಾರ ವಿಷಯ ಪರಿಣಾಮ ಗ್ರಾಹ್ಯ ಅದು ತೋಳು ಹಿಂಗೆ. ಆಮೇಲೆ 11 ಇಂದ್ರಿಯಗಳು ಗ್ರಹಣ ವಿಷಮ ಪರಿಣಾಮ ಅದು ಮುಂದೆ ಇಂದ್ರಿಯಗಳು. ಪರಸ್ಪರ ಭೇದವಂಥ 5 ಇಂದ್ರಿಯಗಳು ಶಕ್ತಿರೂಪ ಶ್ರೋತೃ ತ್ವಚ ಚಕ್ಷು ರಸನ ಗ್ರಹಣ ಈ ಪ್ರಕಾರ ಪರಸ್ಪರ ಭೇದ ಉಳ್ಳದು. ಅದ್ರ ಕೆಲಸ ಇದು ಮಾಡಂಗಿಲ್ಲ. ಕೆಲಸ ಕಣ್ಣು ನೋಡೋದಷ್ಟೇ ಮಾಡ್ತೈತೆ, ಕಿವಿದು ಮಾಡ್ತದನ ಇಲ್ಲ. ನಾವು ಸ್ವಲ್ಪ ರಜಾ ತಗೋತೇನೆ ನೀನು ಹಾಗೆ ಹಂಗೆ 5 ಕರ್ಮೇಂದ್ರ ಶಕ್ತಿರೂಪ ಹಸ್ತಪಾದ ವಾಕ್ ಪಾಯು ಗುದ ಉಪಸ್ಥ ಇದು 11 ಮನಸ್ಸು. ಇದು ವಿಭಾಜಕ ಅಹಂಕಾರ ಗ್ರಹಣ ವಿಷಮ ಪರಿಣಾಮ ಇದು ಅಹಂಕಾರದಿಂದ ಎಲ್ಲ ಆಗೋದು. ಇನ್ನು ಇದು ಮೂರನೇ 11 ಇಂದ್ರಿಯಗಳು. ಮೊದಲೇದು ಮಹತ್ತತ್ವ, ಅದರಿಂದ ಅಹಂಕಾರ, ಆಮೇಲೆ ಇಂದ್ರಿಯಗಳು ಹೀಗೆ ಬೆಳ್ಕೊತ ಬಂದು. ಆಮೇಲೆ ಗ್ರಾಹ್ಯ ಸೂಕ್ಷ್ಮ ವಿಷಯ ಪರಿಣಾಮ 5 ತನ್ಮಾತ್ರೆಗಳು ಅಲ್ಲ. ಪರಸ್ಪರ ಭೇದಗಳು ಶಬ್ದ ತನ್ಮಾತ್ರ, ಸ್ಪರ್ಶ ತನ್ಮಾತ್ರ ಅಂದರೆ ಸೂಕ್ಷ್ಮ ಅವಸ್ಥಾ, ಅದಕ್ಕೆ ತನ್ಮಾತ್ರೆಗಳು ರೂಪ ಅವಸ್ಥಾ ರಸ ಗಂಧ ಈ ಭೇದವನ್ನು ಉತ್ಪನ್ನ ಮಾಡುವಂಥ ವಿಭಾಜ ಅಹಂಕಾರದ ಗ್ರಾಹ್ಯ ವಿಷಯ ಪರಿಣಾಮ ಅಹಂಕಾರ. ಇದೆಲ್ಲ ಪಂಚತನ್ಮಾತ್ರ. ಆಮೇಲೆ ಗ್ರಾಹ್ಯ ಸ್ಥೂಲ ವಿಷಮ ಸ್ಥೂಲ ಉಪತ ಅರ್ಥಾತ್ 5 ಸ್ಥೂಲ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ತನ್ಮಾತ್ರ ಗ್ರಾಹ್ಯ ಸ್ಥೂಲ ವಿಷಮ ಪರಿಣಾಮ ಇದೆಲ್ಲ ಆತ. ಈ ವಿಷಯದೊಳಗೆ ಈ ವಿಷಮ ಪರಿಣಾಮ ಸತ್ವದ ರಜಸ್ ಆಮೇಲೆ ತಥಾ ಆ ತಮಸ್ಸಿನ ಕ್ರಮದಿಂದ ಬೆಳ್ಕೋವಂತ ಹೊತ್ತು. ಅರ್ಥಾತ್ ಮಹತ್ತತ್ವದ ಅಪೇಕ್ಷಾ ಅದಕ್ಕಿಂತಲೂ ಅಹಂಕಾರದ ತನ್ಮಾತ್ರೊಳಗೆ 11 ಇಂದ್ರಿಯಗಳು 5 ತನ್ಮಾತ್ರಕ್ಕಿಂತಲೂ ಸ್ಥೂಲಭೂತ ರಜಸ್ ತಥಾ ತಮಸ್ಸಿನ ಮಾತ್ರ ಕ್ರಮಶಃ ಬೆಳ್ಕೋವಂಥ ರಜತಮ ಬೆಳ್ಕೊಂತ ಹೋಗ್ತದೆ. ಇಲ್ಲಿ ತನಕ ಅಲ್ಲ 5 ಸ್ಥೂಲಭೂತ ರಜಸ್ ತಥಾ ತಮಸ್ಸಿನ ಮಾತ್ರ ಇಷ್ಟು ಪ್ರಧಾನ ರೂಪ ಬೆಳೀತಿ ಇದರೊಳಗೆ. ಅದರಿಂದ ಕಾರಣ ಸ್ಥೂಲ ರೂಪದೊಳಗೆ ನಮ್ಮ ದೃಷ್ಟಿ ನಮ್ಗೆ ಸ್ಥೂಲ ರೂಪದಿಂದ ನಮ್ಮ ಕಣ್ಣಿಗೆ ಬಂದಪ್ಪ.